ನಮಸ್ಕಾರ ಸ್ನೇಹಿತರೆ, ಚೌಣಿ ನ್ಯೂಸ್ ಅಲರ್ಟ್ ಚಾನಲ್ಗೆ ಸ್ವಾಗತ. ಹೆಡಗಿನಾಳ ಗ್ರಾಮದಲ್ಲಿ ಜರುಗಿದ ಜನತಾ ದರ್ಶನ ಕಾರ್ಯಕ್ರಮದ ನಂತರ ತಹಸೀಲ್ದಾರ್ ಹಾಗೂ ಉಪಸ್ಥಿತರು ಬಾಲಕರ ವಸತಿ ನಿಲಯಕ್ಕೆ ಭೇಟಿ ನೀಡಿದರು. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಪ್ರತಿಯೊಂದು ತಾಲೂಕಿನಲ್ಲೂ ಸಹ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತಕ್ಕಂಥ ಸುತ್ತೋಲೆ ಸರ್ಕಾರದಿಂದ ಆದೇಶ ಆಗಿತ್ತು. ಆ ಆದೇಶದ ಭಾಗವಾಗಿ ನಾವು ಈ ಜನಸ್ಪಂದನ ಕಾರ್ಯಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ ತಾಲೂಕಿನಲ್ಲಿ ಎಲ್ಲಿ ಆರಂಭ ಮಾಡಬೇಕು ಅಂದಾಗ ನಾವು ಶುರು ಮಾಡಿದ್ದು ಹೆಡಗಿನಾಳಿಂದ. ಇದು ಮೊನ್ನೆನೇ ನಡಿಬೇಕಾಗಿತ್ತು, ಬಟ್ ಅನಿವಾರ್ಯ ಕಾರಣಗಳಿಂದ ಮುಂದೂಡಿ ಇವತ್ತು ಬಂತು. ಸೊ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರು ಹಾಗೂ ಈ ಹೆಡಗಿನಾಳ ಸರ್ಕಾರಿ ಪ್ರೌಢಶಾಲೆಯ SDMC ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಹೆಡಗಿನಾಳ ಗ್ರಾಮ ಪಂಚಾಯತಿ ಹಾಗೂ ಸುತ್ತಮುತ್ತ ಹಳ್ಳಿಗಳಿಂದ ಆಗಮಿಸಿರುವ ಎಲ್ಲ ಸಾರ್ವಜನಿಕ ಬಂಧುಗಳೇ, ವಿವಿಧ ಇಲಾಖೆಯ ಅಧಿಕಾರಿಗಳೇ, ಸಿಬ್ಬಂದಿ ವರ್ಗದವರೇ ಹಾಗೂ ಮುದ್ದು ಮಕ್ಕಳೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಇಷ್ಟೊಂದು ಗಾಡಿ ಟ್ರೈನ್ ಇರ್ತಾವ್ರ ಇದು ಸ್ಟೇಷನ್ ಹುಡುಗರಿಗೆ ಕೊಟ್ಟಿದೆ. ಈಗ 200 ಬಂದಿದೆ ಸರ್, 50 ಕೊಟ್ಟಿಗೆ ಅದಾವ ಸರ್. ಈ ವರ್ಷ ಅರ್ಥ ಆಗಿಲ್ಲ, ಇರೋದೇ 50 ಹುಡುಗಲ್ಲ ಅಲ್ಲ ಸರ್. ಬಂದಿದ್ದು 200 ಬಂದಿದ್ದು ಅವರು ಒಂದೇ ಕೊಟ್ಟಿರೋದು. ಓಕೆ, ಕೊಟ್ಟಿರೋ ಲೇಟ್ ಬಂದಿದೆ ಮತ್ತೆ ಎಕ್ಸ್ಟ್ರಾ ಇವಾಗ ಇಷ್ಟು ಇಲ್ಲ. ಇವಾಗ ಇದು ಆಗಲ್ಲ, ಚೇಂಜ್ ಮಾಡಲ್ಲ. ಏನು ಸರ್ ಚೇಂಜ್ ಮಾಡ್ಬೇಕು ಸರ್. ಅದೇ ಎಲ್ಲಿಂದ ಬರೋದು ಗ್ರ್ಯಾಂಡ್ ಅಂತ ಸರ್? ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಸರ್ ನೀವು ನಾವು ಸರ್. ಹಾಂ ಸರ್, ನಮ್ಮದೇ ಸರ್. ಇವೆಲ್ಲ ಶರ್ಟು ಏನು ಸರ್? ಅವ್ನು ನೀವು ಕೊಟ್ಟಿದ್ದೆ. ಹೌದು, ಬೆಳಗ್ಗೆ ನೀವು ಕೊಟ್ಟಿದ್ದೆ. ಮಧ್ಯಾಹ್ನ ಬಿಸಿ ಊಟ ಆಯ್ತು ಸರ್. ಎಲ್ಲ ಸಾಯಂಕಾಲ ಸ್ನ್ಯಾಕ್ಸ್ ಸರ್, ರಾತ್ರಿ ಊಟ. ಸಾಯಂಕಾಲ ಸ್ನ್ಯಾಕ್ಸ್ ಏನು ಅಲ್ಲ, ಬೇರೆ ಅಲ್ಲ. ಮೆನು ಚಾರ್ಟ್ ಊಟ ಕೊಡುತ್ತಿಲ್ಲ ಅದು. ಅಲ್ಲಿ ಮತ್ತೆ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ ನೀವು. ಹಾಂ, ಇವತ್ತು ಮಾಡೋದು ಓಕೆ. ನಿನ್ನೆ ಏನು ಮಾಡಿದ್ರೆ ಹೇಳ. ಈ ಸಾಯಂಕಾಲ ಸ್ನ್ಯಾಕ್ಸ್ ಪಲಾವ್ ಮಾಡ್ತೀನಿ. ರಾತ್ರಿ ಎಲ್ಲ ಊಟ? ಇದೆ ಸರ್. ರಾತ್ರಿ ಊಟ ಸೋಮವಾರ ಬಂದು ಸ್ವೀಟ್ ಸರ್. ಸರಸ್ವತಿ ಪೂಜೆ ಪ್ರತಿ ಸ್ವೀಟ್ ಕೊಡ್ತೀವಿ. ಏನು ಸರ್? ಚಪಾತಿ ಇರೋಲ್ಲ? ಹಾಂ, ಅದಕ್ಕೆ ಆ ಲಿಸ್ಟ್ ನೋಡಿ ಕೇಳಕ್ಕೆ. ಆ ಲಿಸ್ಟ್ ಪ್ರಕಾರ ನೀವು ಓಡಿಸ್ತೀರಿಲ್ಲ? ನೀವು ವರ್ಷದ ಸಮಾಧಾನ ಆಯ್ತು ನೀವು ಓಡಿಸ್ತೀರಿಲ್ಲ? ಮ್ಯಾಗ್ ಮಕ್ಕೊಂಡ್ರೆ ಫ್ಯಾನ್ ಇಲ್ಲೇ ಒಂದು ಊಟ ಮಾಡ್ಬೋದು. ಚಾಟ್ ಇಲ್ಲ ಮೆನು ಚಾಟ್. ಇವತ್ತು ಶಾಲೆ ಊಟ ಮಾಡೋದು ಸ್ನ್ಯಾಕ್ಸ್ ಕೊಡ್ತೀವಿ ಸರ್. ಏನು ಮಾಡಿದ್ರಿ ಸ್ನ್ಯಾಕ್ಸ್? ಇನ್ನ ಐತೆ ಸರ್, ಮಾಡ್ತೀವಿ. ಏನು ಮಾಡಿದ್ರಿ? ಇವಾಗ ಉಪ್ಪಿಟ್ಟು ಐತೆ ಸರ್. ಏನು ಚಾಟ್ ಏನಿದೆ ಸರ್? ಅದನ್ನ ಏನು ಪ್ರಕಾರ ಎಷ್ಟು ಗಂಟೆ ಮಾಡಿದ್ರಿ ಸರ್? ಡೈಲಿ ದಕ್ಷಿಣ ಕೊಡ್ತೀವಿ. 4 ಐತಿ. ಇವತ್ತು ಶನಿವಾರ ಅಲ್ವಾ, ಜಲ್ದಿ ಕೊಡ್ತೀವಿ. ಇದು ರೆಡಿನ ಮಾಡಿಲ್ಲ, ನಾವು ನೋಡ್ಕೊಂಡು ಬಂದಿದ್ದೀವಿ ಸರ್ ಇನ್ನು ಈ ಊಟ ಮಾಡ್ಯಾರ ಸರ್. ಎಲ್ಲಿ ಎಲ್ಲಿ ಯಾವ ಸ್ಕೂಲ್ ಅದು? ಹೈಸ್ಕೂಲ್. ಎಷ್ಟನೇ ಕ್ಲಾಸ್? 8th 9th 10th 10th ಯಾರು? ನೀವು ಇಲ್ಲಿಲ್ಲ? ಇದಕ್ಕೆ ಗಡ್ಡೆ ಕೊಟ್ಟಿಲ್ಲ? ಮೇಲ್ಗಡೆ ಒಬ್ರು, ಕೆಳಗಡೆ ಒಬ್ರು. ಊಟ ಊಟ ಏನು ಕೊಡ್ತಾರೆ? ಮಧ್ಯಾಹ್ನ ಏನು ಊಟ? ಅನ್ನ ಸಾರು ಮಜ್ಜಿಗೆ. ಬರೀ ಅನ್ನ ಸಾರು. ಊಟ ಚಲೋ ಇರ್ತದೆ?
3 ಹೊತ್ತು ನಾಷ್ಟ ಏನು ಕೊಡ್ತಾರೆ? ಇಲ್ಲಿ ಸ್ಕೂಲ್ ಹುಡುಗರು ಇದ್ದಾರೆ ಸರ್, ಇಲ್ಲೇ ಒಂದೇ ಮಾಡ್ತಾರ ಅಲ್ಲಿ ಅವ್ರ ಯಾವ ಸ್ಕೂಲ್? ಸ್ಕೂಲ್ ಹುಡುಗರು ಇದ್ದಾರೆ ಅಲ್ಲಿ ಬಿಸಿ ಊಟ ಇಲ್ಲ ಪ್ರೈವೇಟ್ ಸ್ಕೂಲ್ ಇದೆ ಸರ್, ಪ್ರೈವೇಟ್ ಸ್ಕೂಲ್ ಕೊಟ್ಟಿರ್ತಾರೆ ಅಲ್ಲಿ ಸಾಯಂಕಾಲ 5 ಗಂಟೆಗೆ ಎಷ್ಟು ಜನ ಊಟ ಮಾಡಿದ್ರಿ ಮಧ್ಯಾಹ್ನ? 35 ಜನ ಊಟ ಮಾಡಿ ಸರ್ ಈಗ. ಈಗ ಏನೇನ್ ಮಾಡಿದ್ರಿ? ಅನ್ನ ಸಾಂಬಾರ್ ಸಾಂಬಾರ್. ಯಾಕೆ ಮನೆಯೊಳಗೆ ರೊಟ್ಟಿ ಚಪಾತಿ ಮಾಡೋದಿಲ್ಲ ಮಧ್ಯಾಹ್ನ? ಮಧ್ಯ ಚಟಿಕ್ ಮಾಡ್ತೀವಿ ಸರ್. ಹೇಳ್ರಿ. ಬೆಳಿಗ್ಗೆ ಆ್ಯಕ್ಚುಲಿ ಮಧ್ಯಾಹ್ನ ಇಲ್ಲ ಸರ್, ನಮ್ಮದು ಪ್ರವಚನದಲ್ಲಿ ಬರೀ ಫುಡ್ ಮಿಡ್ ಡೇ ಮೀಲ್ಸ್ ಇರ್ತಾರೆ ಸರ್, ಅಲ್ಲೇ ಇರ್ತದೆ ಸರ್. ಇದು Saturday ಇದೆ. ಅಲ್ಲ ಫಾರ್ ಎನಿ ಡೇ ನೀವು ಮಧ್ಯಾಹ್ನ ಊಟ ಇಲ್ಲ ನಿಮ್ಮಲ್ಲಿ? ಅಲ್ಲೇ ಸ್ಕೂಲಲ್ಲೇ ಬಿಸಿ ಊಟ ಇರೋದ್ರಿಂದ ಕೊಡಲ್ಲ. ಇಲ್ಲಾರ್ದವ್ರಿಗೆ ಮಾಡಿ ಕೊಡ್ತಾರೆ ಸರ್ ಅನ್ನ ಸಾಂಬಾರ್. ಸಾಯಂಕಾಲ ಸಾಯಂಕಾಲ ಡೈಲಿ ಒಂದು ಸ್ನ್ಯಾಕ್ಸ್ ಇರ್ತದೆ ಸರ್. ಹಾ, ಹೌದು. ಒಂದು ದಿವಸ ಇದು ಮಾಡ್ತಾರೆ ಸರ್, ಮಂಡಳ ಜಾರಿ ಮಾಡ್ತಾರೆ ಸರ್, ಒಂದು ದಿವಸ ಬಿಸ್ಕಿಟ್ ಕೊಡ್ತಾರೆ ಏನು? ಸರ್, ಬಿಸ್ಕಿಟ್ ಚಾಟ್ ಸಾಂಬಾರ್ಗೆ ತರಕಾರಿ ಇದೆಲ್ಲ ಕರೆಕ್ಟ್ ಹಾಕ್ಬೇಕಮ್ಮ. ನಿಮ್ಮ ಮನೆಯಲ್ಲೆಲ್ಲ ಮಾಡ್ತಿರ್ತಾರ? ನಿಮ್ಮ ಮಕ್ಕಳಿಗೆಲ್ಲ ಚೆನ್ನಾಗಿ ಮಾಡ್ತಿರ್ತಾರೆ? ಹಾಸ್ಟೆಲ್ ಮಕ್ಕಳಿಗೆ ಯಾಕೆ ಮಾಡಲ್ಲ? ಮತ್ತೆ ಅವ್ರು ಯಾಕೆ ಹೇಳ್ತಾರೆ? ಹುಡುಗರು ಹೇಳಿದ್ರು ನಮೀಗ ಸರ್, ಹೇಳಿದ್ರು ಇಲ್ಲ ಸರ್, ಅವತ್ತಿಂದ ಹಾಕ್ಕೊಡ್ರಿ ಸರ್. ಮತ್ತೆ ತರಕಾರಿ ಆಗಿತ್ತು ಸರ್, ಕಮ್ಮಿ ಇತ್ತು. ಈ ತರಕಾರಿ ಕಂಪ್ಲೇಂಟ್ ಬಂತು, ನಾವು ಇಲ್ಲ ಹೇಳ್ತಿರ್ತೀವಿ. ಕಾಯಿಪಲ್ಲೆ ಹಾಕ್ದೆ ಏನಾದ್ರು ಮಾಡಿದ್ರೆ ಅಂತ ಬಂತು, ಸೈಡ್ ಬಾ. ಮತ್ತೆ ನಾವು ಆಕ್ಷನ್ ತಗೋಬೇಕಾಗತ್ತೆ. ಹ್ಮ್. ಎಲ್ಲ ಚಪ್ಪಲಿ ತರಕಾರಿ ಇರ್ಲಿಲ್ಲ ನಮ್ಮಮ್ಮ. ಎಲ್ಲ ನೀವೇ ಇಲ್ಲ. ಹ್ಞೂ ಸರ್, ನಾವು ಕೋತಾಗ ಹೋಗಿ ತರ್ಬೇಕು. ಏನ್ ಮಾಡಿದ್ರಿ ನೋಡಿ? ನಾವು ಬರೋದಾಗ ಊಟನ ಕಡಿಮೆ ಮಾಡಿದ್ರಿ. ನಾವು ಮತ್ತೇನು ಚೆಕ್ ಮಾಡಿದ್ರೆ ಮೀನು ಸರ್. ಹುಡುಗರು ಸುಳ್ಳು ತಗೋಣಪ್ಪ. ವಾರದಾಗ ಸ್ವಲ್ಪ ಉಳಿಬೇಕಲ್ಲಪ್ಪ, ಉಳಿಲಾರ್ದ ಹೆಂಗೆ ಕಟಾನ್ ಕಡ್ಡಿ 30 ಜನಕ್ಕೆ ಆಗೋ ಅದು ಹೆಂಗ್ ಮಾಡ್ತೀರಪ್ಪ? ಏನು ಸರ್? ಕಟಾನ್ ಕಡ್ಡಿ ಕರೆಕ್ಟ್ 30 ಜನಕ್ಕೆ ಆಗೋ ಹೆಂಗ್ ಮಾಡ್ತೀರಿ? 2 ಗಂಟೆ ಆಗೈತೆ. ಅದೇಂಗ ಅಷ್ಟು ಬೇಗ ಊಟ ಖಾಲಿ? ಅವ್ರು ಊಟ ಮಾಡಲ್ಲ ಸರ್, ಅವ್ರು ಅಡಿಯವರು ಊಟ ಮಾಡಿ ಒಂದಾದ್ರು ಅಗಳಿಂದ ಅನ್ನದ ಕಾಪು ಇಟ್ಟಿಲ್ಲ. ಈ ಅನ್ನ ಸಾಂಬಾರು ಅಂತ ಉಳ್ದವ ನಂಗೆ ಇಲ್ಲ. ಸಪ್ರೇಟ್ ಬರ್ತಾ ಅನ್ಸರಿ? ಇಲ್ಲ ಸರ್, ಹೌದು, ಅಲ್ಲಿದೆ ಇಲ್ಲಿಂದ ಸರ್, ಗೋಡನ್- KSFC ನ KSFC ತರ್ತಾರೆ. ಗೋಡನ್ ಸರ್. KSFC. ನೀವು ಅಲ್ಲಿಂದ ತೊಗೊಂಬರ್ತೀರಲ್ಲ? ಹಾಂ ಸರ್, ಅಲ್ಲಿದೆ ಸರ್. 45 ರೈಸ್ ಐತಿದೆ. ಉದ್ದಿನಬೇಳೆ ಈಗ ಮಿಕ್ಸರ್ಗೆ ಹಾಕ್ಬೇಕು. ಒತ್ತಿಗೆ ಹಾಕಿದ್ರೆ ವಾಸನೆ ಬರ್ತದೆ. ತೋರ್ಸಿ. ಮೊಟ್ಟೆ ಐತೆ ಪ್ರವಚನ ಐತೆ? ಹಾಂ ಸರ್, ಈಗ ಈ ವರ್ಷ ಇನ್ನು 30 ಅಕ್ಕಿ ಬಂದಿದೆ ಸರ್. ಡೈಲಿ ಸ್ನಾನ ಮಾಡ್ತಿರ್ತಾವ ಕುಡಿಯಕ್ಕೆ ನಿಮ್ಗೆ ಕೇಳಿದ್ರೆ ಯಾಕೆ ಹೌದು ಸರಿ. ಇನ್ನೊಂದು ಒಂದು ಕೊಡ್ತಾರೆ. 25 ಆಗಿತ್ತು ಅವ್ರ ಕೊಡ್ತಾರೆ. ತತ್ತಿ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಅವಾಗ ಕೊಡ್ತಾರೆ, 5 ವಾರ ಕೊಡ್ತಾರೆ. ಸಿಲ್ವರ್ ಕೊಡಲ್ಲ? ಏನಾರು ಕೊಡಲ್ಲ. ಇವತ್ತು ಸಾಯಂಕಾಲ ಕೊಡಲ್ಲ, ನಾವು ಪ್ರತಿ ಶನಿವಾರ ಸಾಯಂಕಾಲ ಕೊಡಲ್ಲ. ಸುಳ್ಳು ಹೇಳ್ತೀವಿ. ಪ್ರತಿ ಶನಿವಾರ ಸಾಯಂಕಾಲ ಮೊಟ್ಟೆ ಕೊಡಲ್ಲ. ಇಲ್ಲ, ಸಂಡೆ ಕೊಡ್ತಾರೆ. ಸಂಡೆ ಬೆಳಿಗ್ಗೆ ಟಿಫನ್ ಏನು ಕೊಡ್ತಾರೆ? ಇವತ್ತು ಬೆಳಿಗ್ಗೆ ಕೊಡ್ತಾರೆ ಟಿಫನ್. ಕೇಳ್ತೀನಿ ಮುಂದೆ ನೀನು ಹೇಳಿ, ನೀನು ಹೇಳಿ. ಇದನ್ನ ಹೇಳು. ಇದನ್ನ ಹೇಳು ನೋಡು ಬೇಡ. 5 ಗಂಟೆಗೆ ಏನೇನು ಮಾಡ್ತೀನಿ ಅಂತ ಹೇಳು. ಸ್ನಾನಕ್ಕೆ ಬಿಸಿನೀರು ಬರ್ತಾವ, ತಣ್ಣೀರು. ಇಂಥ ಚಳಿಯಾಗ ಏನು ಮಾಡಕತ್ತೈತ್ರಿ? ಅದು ಆಗಿದ್ದು ಯಾರಕ್ಕೆ? ನಮಗೆ ಮಾಡ್ತಾರಪ್ಪ ಅವ್ರು. ಹೋಗಿದೆ ಸರ್. ಮೊನ್ನೆ ರಿಪೇರಿ ಅವನ್ನ ಮಾಡಿಸ್ಬೋದಾಗಿತ್ತಲ್ಲ, ನೀವು ಸ್ಟಿಚ್ ಮಾಡಿ ಯಾವ್ಯಾವುದು ಈಗ ನಾನು ಬಂದು ಮೆಸೇಜ್ ಮಾಡಿಲ್ಲ ನೋಡಿ ಸರ್. ರಿಪ್ಲೇಸ್ಮೆಂಟ್ ಕೊಡ್ತೀವಿ. ಹಾಂ, ಕೊಡ್ತೀನಿ. ಎಷ್ಟಾಗುತ್ತೆ?
ಮಕ್ಕಳಿಗೆ ತೊಗೊಂಡು ಬರಂಗಿಲ್ಲ. ಯಾವಾಗ ಬರ್ತದೆ ಬೇಕಿದ್ರಿಂದ ಅದನ್ನು ಅಲ್ಲಿ ಆ ಕಡೆ ಅಂತಹ ಬಿಸಿಲು ಕೊಡೋಕೆ ವ್ಯವಸ್ಥೆ ಮಾಡಕ್ಕೆ ಹೋದ್ರೆ ಎಲೆಕ್ಟ್ರಿಕಲ್ ಫ್ಯಾನ್ ಆಗ್ತದೆ ಅದೆಲ್ಲ ರಿಸ್ಕಿ ಇವು ಮಾಡಿ ಸೌದೆ ಚೇಂಜ್ ಮಾಡೋದು ಬರೋದು ಮಾಡಿ ಅಲ್ಲಿ ಮುಂದೆ 5 ಯಾಕೆ ಜಾಗ ಮಾಡ್ತಿರೋದಿಲ್ಲ ಇನ್ನೊಂದು ಬಿಡಿ ಮಧ್ಯಾಹ್ನ ಮಾಡಿ ಆಯ್ತು 6 ಅಂದ್ರೂ ಚಳಿ ಇರ್ತಲ್ಲ. 6 7 7 ತಣ್ಣೀರು ಸ್ನಾನ ಮಾಡ್ತಾರೆ ಬಿಸಿ ಸ್ನಾನ ಮಾಡ್ತಾರೆ ಚಳಿ ಇರಲ್ಲ ಹಂಗೆ ಹೇಳ್ಕೊಂತೀವಿ ಅಂತ ಅಭ್ಯಾಸ ಆಗೈತೆ ಸಾಯಂಕಾಲ ಬಿಸ್ಕಿಟ್ ಕೊಡ್ತಾರೆ ಚಹಾ ಹಾಲದ್ದು ಏನು ಕೊಡೋದು 9 ಸ್ಕೂಲ್ಗೆ ಹೋಗ್ತೀರಿ ಮತ್ತು ಮಧ್ಯಾಹ್ನ ಊಟ ಬರ್ತೀರಿ ಇಲ್ಲೇ ಅಲ್ಲೇ ಮಾಡ್ತೀರ ಇಲ್ಲೇ ಮಾಡ್ತೀರಿ ಯಾಕೆ ನಾನು ಮೆಣಸಿಗೆ ಕೊಡೋಕೆ ಅಂತ ಹೇಳ್ತೀರಿ ಮತ್ತು ಮತ್ತೆ ಆಗ್ತದೆ ಫಸ್ಟ್ ಬಿಸಿ ಕೊಡಿ ನೆಕ್ಸ್ಟ್ ನಾವು ಈ ರೋಡ್ ಕಾಯಂ